ಓಂ ಶಿವಾಯ ನಮಃ. ಈ 27ನೆಯ ಶಿವ ಅನ್ನುವ ನಾಮಕ್ಕೆ ಮತ್ತು 27ನೇ ಬೃಹತಿ ಮಂತ್ರಕ್ಕೆ ಏನು ಸಂಬಂಧ ಇದೆ ಅಂತ ಅನ್ನೋದನ್ನು ಭಗವಂತರಾಯರ ವ್ಯಾಖ್ಯಾನದ ದೃಷ್ಟಿಯಲ್ಲಿ ನಾವು ಗಮನಿಸೋಣ. ಭಗವಂತರಾಯರು ಎಲ್ಲ ವಿಷ್ಣು ಸಹಸ್ರನಾಮ ಸ್ತೋತ್ರದ ನಾಮಗಳನ್ನು ಪ್ರಾಣನ ಮೂಲಕವಾಗಿ, ಪ್ರಾಣನಿಗೆ ನಿಯಾಮಕನಾದವನು, ಪ್ರಾಣನಲ್ಲಿ ಅಂತರ್ಗತನಾದವನು ಇತ್ಯಾದಿ ರೂಪವಾಗಿ ಭಗವಂತನಿಗೆ ಹೊಂದಿಸ್ತಾರೆ. ಅದರಂತೆ ಶಿ ಅಂದರೆ ಪ್ರಾಣ, ಶ ಅಂದರೆ ಸುಖ, ಆ ಸುಖ ಉಳ್ಳವನು. ಶಿ ಅಂದರೆ ಮುಖ್ಯ ಪ್ರಾಣ. ಅಂಥ ಮುಖ್ಯ ಪ್ರಾಣನನ್ನ ವರ್ತಯತಿ, ಮುನ್ನಡೆಸ್ತಾನೆ. ಮುಖ್ಯ ಪ್ರಾಣನಿಗೆ ಪ್ರೇರಕ ಅಂತ ಅರ್ಥ ಶಿವ ಅಂದರೆ. ಮತ್ತೆ ಶಿವ ಅನ್ನೋ ಶಬ್ದಕ್ಕೆ ಶಿವಾಹ ಮಂಗಲರೂಪಾಹ ಗುಣಾಹ ಅಸ್ಯ ಸಂತೀತಿವ, ಮಂಗಲರೂಪವಾದ ಗುಣಗಳುಳ್ಳವನು ಅಂತ ಹೀಗೆ ಅರ್ಥವನ್ನು ಕೂಡ ಅವರು ಹೇಳ್ತಾರೆ. ಮತ್ತೊಂದು ಅರ್ಥ, ಮಂಗಳಕರರಾದಂಥ ಸರಸ್ವತಿ ಮತ್ತು ಚತುರ್ಮುಖರನ್ನ ಈ ಭಗವಂತ ಹೊಂದಿದ್ದಾನೆ, ಅವರನ್ನು ಮುನ್ನಡೆಸುವಂಥವನು. ಯಾಕಂದ್ರೆ ವೇದ ಮಂತ್ರದಲ್ಲಿ ಯುವತೀನೋಂ ಎನ್ ಮಾತರಂ ಚ ಪಿತರಂ ಚ ಸಾಕಂ ಪತಿಂಬೋ ಅಜ್ಞಾನಾಂ ಅಜನಯಥಾಹ ತನ್ವಹ ಸ್ವಾಯಾಹ ಧೇನೂನಾಂ ಈ ಅಂತ ಹೇಳಿದ್ದಾರೆ. ಈ ವೇದ ಮಂತ್ರಕ್ಕೆ ಶಿವ, ಈ ವೇದ ಮಂತ್ರ ಅನ್ನೋದು ಶಿವ ಅನ್ನುವ ನಾಮದ ವಿಸ್ತಾರ ಆಗಿದೆ. ಅಲ್ಲಿ ಮಾತರಂಚ ಪಿತರಂಚ, ಜಗತ್ತಿನ ತಂದೆ ತಾಯಿಂದಿರಾದಂಥ ಸರಸ್ವತಿ ಮತ್ತು ಚತುರ್ಮುಖರನ್ನ ತನ್ವಹ ಸ್ವಾಯಾಹ ಅಜನಯಥಾಹ, ಭಗವಂತನೇ ನೀನು ನಿನ್ನ ಶಕ್ತಿಯಿಂದ, ನೀನು ಪುರುಷ, ಪ್ರಕೃತಿಯಾದ ಲಕ್ಷ್ಮೀದೇವಿ, ಅವಳ ಜೊತೆಗೂಡಿ ನೀನು ಸೃಷ್ಟಿಸಿದೆ ಅಂತ ಕೇಳಿ ಬರ್ತದೆ. ಅದಕ್ಕಾಗಿ ಶಿವರು ಅಂದ್ರೆ ಮಂಗಳಕರರಾದಂಥ ಸರಸ್ವತಿ ಚತುರ್ಮುಖರನ್ನ ಹೊಂದಿದವನು, ಅವರನ್ನ ಮುನ್ನಡೆಸುವಂಥವನು. ಅದಕ್ಕಾಗಿ ಸರಸ್ವತಿ ಚತುರ್ಮುಖರು ಮತ್ತೆ ಪ್ರಾಣಭಾರತೀಯರು ಇಬ್ಬರು, ಈ 4 ಜನರು ಶಿವರೇ. ಅವರನ್ನು ಹೊಂದಿದವನು, ಹೊಂದುವುದು ಅಂದ್ರೆ ಅವರನ್ನು ಮುನ್ನಡೆಸುವವನಾದ್ರಿಂದ ಇವನಿಗೆ ಶಿವ ಅಂತ ಹೆಸರಿದೆ. ಹೀಗೆ ವೇದ ಮಂತ್ರದಲ್ಲಿ ಏನು ಮಾತರಂಚ ಪಿತರಂಚ ಅಂತ ಏನು ಬಂದಿದೆಯಲ್ಲ, ಅದರದೇ ವಿವರ ಆ ಶಿವ ಅನ್ನುವ ಒಂದು ನಾಮದಲ್ಲಿ ಇದೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ 1ನೇ ಅಧ್ಯಾಯದಲ್ಲಿ, ಅಥವಾ ವಾಸ್ತವಿಕವಾಗಿ 3ನೇ ಅಧ್ಯಾಯದಲ್ಲಿ, ವೇದಾಭಿಮಾನಿನ ಸರ್ವಾನ್ ತಥಾ ಯಜ್ಞಾಭಿಮಾನಿನಃ ಗಾಯತ್ರ್ಯಾ ಮಸೃಜದ್ ಬ್ರಹ್ಮ ಸ್ವಭಾರ್ಯಾಯಾಂ ಪ್ರಜಾಸ್ತಥಾ. ಬ್ರಹ್ಮ ತನ್ನ ಪತ್ನಿಯಾದ ಗಾಯತ್ರಿಯಲ್ಲಿ, ಅರ್ಥಾತ್ ಸರಸ್ವತಿಯಲ್ಲಿ, ಎಲ್ಲ ವೇದಾಭಿಮಾನಿ ದೇವತೆಗಳನ್ನು, ಯಜ್ಞಾಭಿಮಾನಿ ದೇವತೆಗಳನ್ನು, ಇತರ ಪ್ರಜೆಗಳನ್ನು ಕೂಡ ಸೃಷ್ಟಿಸಿದ ಅಂತ ವರ್ಣನೆ ಮಾಡ್ತಾರೆ. ಯದಿದಂ ಕಿಂಚ ರುಚೋ ಯಜೂಂಷಿ ಸಾಮಾನ್ಯ ಛಂದಾಂಸಿ ಯಜ್ಞಾನ್ ಪ್ರಜಾಹ ಪಶೂನ್ ಸಹ ಯದ್ಯದೇವ ಅಸೃಜತ ತತ್ತದತ್ತು ಮಧ್ರಿಯತ ಅಂತ ಹೀಗೆ ಉಪನಿಷತ್ತಿನ ವರ್ಣನೆ ಇದೆ. ಮುಂದೆ ಅದೇ 1ನೇ ಅಧ್ಯಾಯದಲ್ಲಿ ಆ ವಾಣಿ ಬ್ರಹ್ಮರಿಂದ ಚತುರ್ಮುಖ ಬ್ರಹ್ಮರ ಸೃಷ್ಟಿಯನ್ನ ವರ್ಣನೆ ಮಾಡುವಂಥ ಪ್ರಸಂಗದಲ್ಲಿ ಹೇಗೆ ಆ ಚತುರ್ಮುಖ ಮತ್ತು ಸರಸ್ವತಿಯರು ಸೃಷ್ಟಿ ಮಾಡಿದರು. ಸಾ ಗೌಹು ಅಭವತ್ ವೃಷಭ ಇತರ, ಆಕೆ ಗೋವಿನ ರೂಪ ತಾಳಿದ್ಲು, ಇವನು ವೃಷಭ ರೂಪ ತಾಳಿದ. ಮತ್ತೆ ಅಲ್ಲಿಂದ ಎಲ್ಲ ಗೋ ಸಂತತಿ ಹುಟ್ಟಿತು. ಅವಳು ಹೆಣ್ಣು ಕುದುರೆ ರೂಪ ತಾಳಿದಾಗ ಈತ ಗಂಡು ಕುದುರೆ ರೂಪದಿಂದ, ಮತ್ತೆ ಆಕೆ ಹೆಣ್ಣು ಕತ್ತೆಯ ರೂಪ ತಾಳಿದಾಗ ಈತ ಕತ್ತೆಯ ರೂಪವನ್ನ, ಮತ್ತವನು ಆಡು ಕುರಿ ಇತ್ಯಾದಿಗಳ ರೂಪವನ್ನು ತಾಳಿದಾಗ ಇವನು ಕೂಡ ಆ ಗಂಡಿನ ರೂಪವನ್ನು ತಾಳಿ ಅವಳನ್ನು ಕೂಡಿದ. ಏವಮೇವ ಯಜಿದಂ ಕಿಂಚ ಮಿಥುನಂ ಆ ಪಿಪೀಲಿಕಾಭ್ಯ ತತ್
ತತ್ ಸರ್ವಂ ಅಸೃಜತ. ಈ ಜಗತ್ತಿನಲ್ಲಿ ಮೃಗ, ಕೀಟ ಅಲ್ಲಿಂದ ಪ್ರಾರಂಭಿಸಿ ಇರುವೆಗಳವರೆಗೆ ಗಂಡು ಹೆಣ್ಣುಗಳ ಮಿಲನದಿಂದ ಏನೇನು ಪ್ರಾಣಿಗಳು ಹುಟ್ಟುತ್ತವೆ ಅದೆಲ್ಲವನ್ನು ಕೂಡ ಚತುರ್ಮುಖ ಬ್ರಹ್ಮ ಮತ್ತು ಸರಸ್ವತಿಯರು ಹುಟ್ಟಿಸಿದರು ಅಂತಿದೆ. ಹೀಗೆ ಅವರು ತಂದೆ ತಾಯಂದಿರಾಗಿದ್ದಾರೆ. ಆ ಇಡೀ ಜಗತ್ತಿಗೆ ಅವರು ತಂದೆ ತಾಯಂದಿರು, ಆದ್ದರಿಂದ ಅವರು ಶಿವರಾಗಿದ್ದಾರೆ. ಅಂಥ ಶಿವಶಬ್ದವಾಚ್ಯರಾದ ಸರಸ್ವತಿ ಮತ್ತು ಚತುರ್ಮುಖರನ್ನ ಪ್ರೇರಿಸುವಂಥವನು ಈ ಪರಮಾತ್ಮ ಆಗಿದ್ದಾನೆ ಅಂತ ಅದರ ಅರ್ಥ. ಹೀಗೆ ಮಾತರಂಚ ಪಿತರಂಚ ಅಂತ ವೇದವಾಕ್ಯದಲ್ಲಿ ಬಂದದ್ದನ್ನ ಶಿವ ಎಂಬ ಶಬ್ದ ಸಂಗ್ರಹಿಸಿ ಹೇಳಿದೆ. ಇದು ಭಗವಂತರಾಯರ ವ್ಯಾಖ್ಯಾನ. ಬೃಹದಾರಣ್ಯಕ ಉಪನಿಷತ್ತನ್ನು ಅವರಲ್ಲಿ ಕೋಟ್ ಮಾಡಿಲ್ಲ, ಆದರೂ ಬೃಹದಾರಣ್ಯಕ ಉಪನಿಷತ್ತನ್ನು ಸೇರಿಸಿ ನಾನು ಅದನ್ನು ಸ್ವಲ್ಪ ವಿಸ್ತೃತವಾಗಿ ವ್ಯಾಖ್ಯಾನಿಸಿದ್ದೇನಷ್ಟೇ.